ಇಂದು ಕಾಂಗ್ರೆಸ್ ನಾಯಕರ ಜೊತೆಗೆ ಡಿಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯ ನಾಯಕರ ಜೊತೆಗೆ ಈ ಒಂದು ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಸಹಜವಾಗಿ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಯಾಕೆ ಈ ಮೀಟಿಂಗ್ ಇರಬಹುದು, ಈ ಮೀಟಿಂಗ್ ನ ಉದ್ದೇಶ ಏನಿರಬಹುದು, ಏನ್ ಚರ್ಚೆಗಳಾಗಬಹುದು, ಏನ್ ನಿರ್ಣಯಗಳನ್ನ ಕೈಗೊಳ್ಳಬಹುದು ಅಂತ. ಕರೆಕ್ಟ್ ಆಗಿ ಮಧ್ಯಾಹ್ನ 3ಕ್ಕೆ ಭಾರತ್ ಜೋಡೋ ಭವನದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಇದರ ಉದ್ದೇಶ ಏನು ಅಂತ ಅಂದ್ರೆ ಬಿಬಿಎಂಪಿ ಚುನಾವಣೆಯ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಗ್ರೇಟರ್ ಬೆಂಗಳೂರು ರಚನೆಯ ವಿಚಾರ ಜೊತೆಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ, ನಾಯಕರ ಜೊತೆಗೆ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ವಾರ್ಡ್ ವಿಂಗಡಣೆ ಇನ್ನಿತರ ಸಮಸ್ಯೆ ಬಗ್ಗೆ ಕೂಡ ಪ್ರಸ್ತಾಪಿಸಲಾಗುತ್ತೆ. ನಾಯಕರ ಅಭಿಪ್ರಾಯವನ್ನ ಪಡೆಯುವುದಕ್ಕೆ ಅಂತಾನೆ ಈ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಸದನದಲ್ಲಿ ವಿಧೇಯಕ ಅಂಗೀಕಾರವಾದ ಹಿನ್ನೆಲೆ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೋಡಿ, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮೀಟಿಂಗ್ಗಳು, ಮ್ಯಾರಥಾನ್ ಮೀಟಿಂಗ್ಗಳು ಈಗಂತೂ ಆಗ್ತಾ ಇದೆ. ಡಿನ್ನರ್ ಪಾಲಿಟಿಕ್ಸು ಅದು ಇದೆಲ್ಲ ನಡೀತಾ ಇದೆ. ಇದರ ಜೊತೆಗೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ, ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ಸದ್ಯಕ್ಕಂತೂ ಇದೆ. ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಅನ್ನುವಂಥ ವಿಚಾರ, ಅದರ ಜೊತೆಗೆ ಬಿಬಿಎಂಪಿ ಚುನಾವಣೆಯ ವಿಚಾರ ಮತ್ತು ಬೆಂಗಳೂರು ಅಭಿವೃದ್ಧಿಯ ವಿಚಾರ, ಇದೆಲ್ಲದರ ಬಗ್ಗೆ ಒಂದು ಸುದೀರ್ಘವಾದಂಥ ಚರ್ಚೆ ಆಗಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿಗೆ ಈ ಒಂದು ಮೀಟಿಂಗ್ ಅನ್ನ ಕರೆಯಲಾಗಿದೆ. ಮಧ್ಯಾಹ್ನ 3ಕ್ಕೆ ಭಾರತ್ ಜೋಡೋ ಭವನದಲ್ಲಿ ಈ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಬೆಂಗಳೂರಿನ ಸಚಿವರುಗಳು, ಶಾಸಕರುಗಳು ಭಾಗಿಯಾಗ್ತಾ ಇದ್ದಾರೆ. ವಿಚಾರ ಇಷ್ಟೇ, ಬಿಬಿಎಂಪಿ ಚುನಾವಣೆಯನ್ನ ನಡೆಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನ ಮೊರೆ ಕೂಡ ಹೋಗಲಾಗಿತ್ತು. ಅದರ ಜೊತೆಗೆ ಸುಮಾರು 4ರಿಂದ 5 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಬಿಬಿಎಂಪಿ ಚುನಾವಣೆ ಆಗಿಲ್ಲ. ಸೊ ಯಾವಾಗ ಚುನಾವಣೆ ನಡೆಯುತ್ತೆ ಅನ್ನೋದು ಪ್ರಶ್ನೆ. ಹಾಗೆಯೇ ಗ್ರೇಟರ್ ಬೆಂಗಳೂರು, ಈ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಾಕಷ್ಟು ಪರ ಮತ್ತು ವಿರೋಧದ ಚರ್ಚೆಗಳಿಗಿದೆ. ಬಿಜೆಪಿಯವರು ಬಿಲ್ಕುಲ್ ಒಪ್ತಾ ಇಲ್ಲ, ಆದರೆ ಕಾಂಗ್ರೆಸ್ ಇದನ್ನು ಮಾಡಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸುವಾಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದರು. ಅದರ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಸೊ ಅದೆಲ್ಲವನ್ನ ಕೂಡ ಚರ್ಚೆ ಮಾಡಿ ನಿರ್ಧರಿಸಿ ಒಂದಷ್ಟು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗಿದೆ. ಹಾಗಾಗಿ ತಮ್ಮದೇ ಪಕ್ಷದ ಶಾಸಕರುಗಳಾಗಿರಬಹುದು, ಸಚಿವರುಗಳಾಗಿರಬಹುದು, ಅವರವರ ಅಭಿಪ್ರಾಯಗಳು ಏನಿರಬಹುದು, ಸಾಧಕ ಬಾಧಕಗಳು, ಗ್ರೇಟರ್ ಬೆಂಗಳೂರು ರಚನೆ ಆಗಿದ್ದೇ ಆದಲ್ಲಿ ಏನೆಲ್ಲ ಆಗಬಹುದು, ಅದರಿಂದ ಆಗುವಂಥ ಉಪಯೋಗ ಏನು, ಅದರಿಂದ ಎದುರಾಗುವಂಥ ಸಮಸ್ಯೆಗಳಿಗೇನು, ವಾರ್ಡ್ನ ವಿಂಗಡಣೆ ಅಂತ ಬಂದಾಗ ಹೇಗೆ, ಏನು ಸಮಸ್ಯೆಗಳು, ಯಾವ ರೀತಿಯಾಗಿ ಬಗೆಹರಿಸಬೇಕು, ಪರಿಹರಿಸಬೇಕು, ಇದಕ್ಕೆ ನಾಯಕರುಗಳು ಏನು ಹೇಳ್ತಾರೆ, ಅವರ ಅಭಿಪ್ರಾಯಗಳು ಏನಿರತ್ತೆ, ಎಲ್ಲವನ್ನ ಕೂಡ ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆಯೂ ಇದೆ. ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿಯ ಸಚಿವರೂ ಹೌದು, ಉಪಮುಖ್ಯಮಂತ್ರಿಗಳು ಹೌದು, ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕು. ಆ ಕಾರಣಕ್ಕಾಗಿ ಈ ಮೀಟಿಂಗನ್ನು ಆಯೋಜಿಸಲಾಗಿದೆ. ಮೀಟಿಂಗ್ನಲ್ಲಿ ಏನು ನಿರ್ಧರಿಸ್ತಾರೆ, ಯಾವ ನಿರ್ಧಾರಗಳನ್ನು ಕೈಗೊಳ್ತಾರೆ ಅನ್ನೋದು ಕುತೂಹಲ.